ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 45 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ನನ್ನ ಬೆಳಗಿನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೆ ಕೆಲಸಗಳನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಫಸ್ಟ್ ಅಡುಗೆ ಮನೆ ಮುಗಿಸ್ಬಿಡ್ತು ಅಂತ ಅಂದರೆ ಅದಾದಮೇಲೆ ಉಳ್ದಿದ್ದ ಕೆಲಸಗಳೆಲ್ಲ ಮಾಡ್ಕೋಬೋದು ಅಂತೇಳಿ ನಾನಿಲ್ಲಿ ರೊಟೀನ್ ಜೊತೆ ಮನೆ ಕೆಲಸನೂ ಕೂಡ ಇಟ್ಕೊಂಡಿದ್ದೀನಿ ಮಾಡ್ಕೊಳ್ಳೋಣ ಅಂತ. ಏನಕ್ಕಂತ ಅಂದರೆ ಬರೋ ಗುರುವಾರ ನಮ್ಮ ಊರಲ್ಲಿ ಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಮನೆ ದೇವರಾಗಿರೋ ಕಾರಣ ತೇರೊಪ್ಪತ್ತು ಅಂತ ಮಾಡ್ತೀವಿ. ಅಂದರೆ ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಹುಣ್ಣಿಮೆ ಬೆಳಗಿನ ಟೈಮು ತೇರೆರಿಯುತ್ತೆ ಅಲ್ಲಿ. ಹಾಗಾಗಿ ಅದರ ಹಿಂದಿನ ದಿನ ನಾವು ಇಲ್ಲಿ ತೇರೊಪ್ಪತ್ತು ಅಂತ ಮಾಡಿ ನಾವು ಏನು ಕಾಲಭೈರವೇಶ್ವರನ ಒಕ್ಕಲು ಜನಗಳಿರ್ತೀವಿ ಅವರೆಲ್ಲ ಉಪವಾಸ ಇದ್ದು ದೇವ್ರನ್ನ ಒಂದು ಕಡೆ ಪೂಜೆ ಮಾಡಿ, ಅಂದರೆ ದೇವಸ್ಥಾನದ ಬಳಿ ದೇವ್ರನ್ನ ಪೂಜೆ ಮಾಡಿ ಅಲ್ಲಿ ಉಪವಾಸನ ಬಿಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಹಸ್ಕೊಂಡಿದ್ದು ಒಂದು 7 ಗಂಟೆ ಅಷ್ಟರಲ್ಲಿ, ನೈಟ್ 7 ಗಂಟೆ ಅಷ್ಟರಲ್ಲಿ ಒಪ್ಪತ್ತನ್ನು ಬಿಡ್ತೀವಿ. ಹಂಗಾಗಿ ಒಪ್ಪತ್ತು ಬಿಟ್ಟು ಹೋಗೋರು ನೈಟೇ ಹೊರಡ್ತಾರೆ ಚುಂಚನಗಿರಿಗೆ, ಇಲ್ಲ ಬೆಳಿಗ್ಗೆ ಹೋಗೋರು ತೇರಿನ ಟೈಮ್ಗೆ ಹೋಗಿ ತೇರು ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಫ್ರೆಂಡ್ಸ್, ನಾನು ಕೂಡ ಇಷ್ಟು ವರ್ಷಗಳಲ್ಲಿ 12 ವರ್ಷಗಳಲ್ಲಿ 2 ವರ್ಷ ಹೋಗಿದ್ದೀನಿ ಅಷ್ಟೇ. ತುಂಬಾ ಹೆವಿ ರಶ್ ಇರುತ್ತೆ. ಇನ್ನು ಫ್ರೆಂಡ್ಸ್, ಬೆಳಗ್ಗೆ ಕೆಲಸ ಮಾಡ್ತಿದ್ನಲ್ಲ, ಹಾಗಾಗಿ ನಾನು ರಾಗಿ ಮಾಲ್ಟ್ನ ಅಂದರೆ ರಾಗಿದು ಸ್ಮೂತಿನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸಿರಿಧಾನ್ಯದ ರೈಸು ಮತ್ತು ಕುಂಬಳಕಾಯಿ ಸಾಂಬಾರು ಮುದ್ದೆನ ಮಾಡಿದೆ ಎಲ್ರಿಗೂ. ಅದನ್ನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಕುಂಬಳಕಾಯಿ ಅಂದರೆ ನನಗೆ ಫೇವ್ರೆಟ್ಟು. ಹಾಗಾಗಿ ಅದನ್ನೇ ತಗೊಳ್ಳೋಣ ಬೆಳಗಿನ ತಿಂಡಿಗೆ ಅಂತೇಳಿ ತಗೋತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ನನಗೆ 1-2-3 ಜನ ಕೇಳಿದ್ರು, ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿದರು, ನಿಮ್ಮ ಏಜ್ ಎಷ್ಟು ಅಂತ. ಬಟ್ ನನಗೆ ಅದು ಏನಕ್ಕೆ ಕೇಳ್ತಿದ್ದಾರೆ ಅಂತ ಗೊತ್ತಾಯಿತು. ಏನಕ್ಕೆ ಕೇಳ್ತಿದ್ದಾರೆ ಅಂದರೆ, ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಅವ್ರ ಏಜಿಗೂ ನನ್ನ ಏಜಿಗೂ ಕಂಪೇರ್ ಮಾಡಿಕೊಂಡು ಈ ರೀತಿ ಮಾಡ್ಬೋದು ಡಯೆಟ್ನ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಏಜನ್ನು ಕೇಳ್ತಿದ್ದಾರೆ. ಮತ್ತು ನಾನು ಈ ರೀತಿ ದಪ್ಪ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಏಜ್ ಆಗಿರ್ಬೋದೇನೋ, ಇಲ್ಲ ಕಡಿಮೆ ಏಜಿದ್ದು ಈ ರೀತಿ ದಪ್ಪ ಇದ್ದಾರೇನೋ ಅಂತ ಏನೇನೋ ಕೆಲವೊಂದು ಡೌಟ್ಸ್ ಇತ್ತು. ಹಾಗಾಗಿ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಏಜ್ ಎಷ್ಟು ಅಂತೇಳಿ. ನಾನು ಹಾಗಾಗಿ ಅವ್ರ ಏಜನ್ನು ಕೇಳಿದೆ. ಅವ್ರ ಏಜ್ ಹೇಳಿದ್ರು ನನಗೆ. ಬಟ್ ನಾನು ರಿಪ್ಲೈ ಮಾಡಬೇಕು ಅಂತಲೇ ಇರೋದು. ಬಟ್ ವಿಡಿಯೋ ಮುಖಾಂತರ ನಾನು ರಿಪ್ಲೈ ಮಾಡೋಣ, ಒಬ್ಬರಿಗೆ ಕಮೆಂಟ್ ಮುಖಾಂತರ ರಿಪ್ಲೈ ಮಾಡ್ತು ಅಂತ ಗೊತ್ತಾಗಲ್ಲ. ಎಲ್ರಿಗೂ ಹೇಳಿದ್ರೆ ನನ್ನ ಏಜ್ ಇಷ್ಟಿದೆ ಅಂತ, ಅವರಿಗೂ ಕೂಡ ಈ ಏಜಲ್ಲಿ ಇವ್ರು ಮಾಡ್ಕೋತಿದ್ದಾರೆ, ನಾವು ಮಾಡ್ಕೋಬೋದು, ಪ್ರಾಬ್ಲಮ್ ಏನಾಗಲ್ಲ. ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂದ್ರೂ ಪ್ರಾಬ್ಲಮ್ ಏನಾಗಲ್ಲ, ನಾವು ಮಾಡ್ಕೋಬೋದು, ಈ ಏಜಿಗೆ ಇಷ್ಟು ಫುಡ್ಡೆಲ್ಲ ತಗೋಬೋದು ಅನ್ನೋದು ಗೊತ್ತಾಗುತ್ತೆ. ಅಂದರೆ ನಾವು ಒಂದು ವೆಯ್ಟ್ ಲಾಸ್ ಮಾಡಬೇಕಿತ್ತು ಅಂದಾಗ ನಮ್ಮ ಏಜು ಕೂಡ ಕನ್ಸಿಡರ್ ಆಗುತ್ತೆ ಮತ್ತು ನಮ್ಮ ಹೆಲ್ತು ಕೂಡ ಕನ್ಸಿಡರ್ ಆಗುತ್ತೆ. ಹಾಗಾಗಿ ನಾನು ಅದ್ರ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನನ್ನ ಏಜ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಇನ್ನು ಫ್ರೆಂಡ್ಸ್, ನಾನಿಲ್ಲಿ ಒಂದು ಊಟ ಆದಮೇಲೆ ಕಲ್ಲಂಗಡಿ ಹಣ್ಣು ಮತ್ತು ಕಿತ್ತಳೆ ಹಣ್ಣು, ಅದಾದಮೇಲೆ ಸೇಬಣ್ಣು ಎಲ್ಲನೂ ತಂದಿದ್ರು. ಅಂತ ಅಂದರೆ ಇವತ್ತು ಭಾನುವಾರ ಅಲ್ಲ, ಸಂತೆ ಇರೋದ್ರಿಂದ ತರಕಾರಿಗಳೆಲ್ಲನೂ ತಂದಿದ್ರು. ಅಷ್ಟರಲ್ಲಿ ನನ್ನ ಕೆಲಸಗಳೆಲ್ಲನೂ ಮುಗಿಸ್ಕೊಂಡಿದ್ದೆ ನಾನು. ಹಾಗಾಗಿ ಹಣ್ಣು ಅಂದರೆ ಇಷ್ಟ ಅಲ್ಲ, ಕಲ್ಲಂಗಡಿ ಹಣ್ಣನ್ನು ತಿಂದು ಅದಾದ ನಂತರ ಒಂದು ಸ್ನಾನ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಅಪ್ಪ ಮಗ ಎಲ್ಲ ಮನೆಯಲ್ಲೇ ಇದ್ರಲ್ಲ, ಅವರಿಗೂ ಕೂಡ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಬಟ್ ಅವರು ಸ್ವಲ್ಪ ಫ್ರಿಜ್ಜಿಗೆ ಇಟ್ಬಿಟ್ಟು ಕೊಡಿ, ತಣ್ಣಗಾಗತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಿಗೆ ಇಡಿಸ್ಕೊಂಡ್ರು. ಮತ್ತು ಫ್ರೆಂಡ್ಸ್, ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡಾಗ ನಮಗೆ ಏಜು ಮತ್ತು ಹೆಲ್ತ್ ಎರಡೂ ಕೂಡ ಕನ್ಸಿಡರ್ ಆಗುತ್ತೆ. ಏನಕ್ಕಂತಂದರೆ, ವೆಯ್ಟ್ನ ಲಾಸ್ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ಫುಡ್ಗಳನ್ನ ಬಿಡಬೇಕಾಗತ್ತೆ ಮತ್ತು ಸ್ವಲ್ಪ ಕ್ಯಾಲೋರಿನ ಕಡಿಮೆನೂ ಕೂಡ ಮಾಡಬೇಕಾಗತ್ತೆ. ಈಗೇನು ಒಂದು ಕ್ಯಾಲೋರಿ ಜಾಸ್ತಿ ಇರ್ತಕ್ಕಂಥ ಫುಡ್ಗಳನ್ನ ತಿಂತಾ ಬಂದಿರ್ತೀವಿ, ಸಡನ್ನಾಗಿ ನಾವು ಕ್ಯಾಲೋರಿ ಕಡಿಮೆ ಇರ್ತಕ್ಕಂಥ ಫುಡ್ಗಳನ್ನ ತೊಗೊಂಡು ಬಂದಾಗ, ಅಂದರೆ ಹೆಲ್ದಿ ಫುಡ್ಡು ಬಟ್ ಕ್ಯಾಲೋರಿ ಕಡಿಮೆ ಇರುತ್ತೆ, ಆ ಥರ ತೊಗೊಂಡು ಬಂದಾಗ ನಮ್ಮ ದೇಹನೂ ಕೂಡ ಅಡ್ಜಸ್ಟ್ ಆಗಬೇಕು, ನಮ್ಮ ಹೆಲ್ತು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ಕೆಲವೊಬ್ಬರಿಗೆ ಒಂದು ಏಜ್ ಬಾರ್ಡ್ರ್ ಲೈನ್ ದಾಟಿದ ತಕ್ಷಣ ಹೆಲ್ತ್ ಪ್ರಾಬ್ಲಮ್ಗಳೆಲ್ಲ ಕಾಣಿಸ್ತಾ ಬರುತ್ತೆ. ಅಂದರೆ BP, ಶುಗರು, ಮಂಡಿ ನೋವು, ಇಮ್ಮಡಿ ನೋವು, ಅಂದರೆ ಮೂಳೆಗಳ ಸವೆತ, ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದು ವೆಯ್ಟ್ ಜಾಸ್ತಿ ಇರೋದ್ರಿಂದನೂ ಕೂಡ ಈ ಒಂದು ಪ್ರಾಬ್ಲಮ್ಗಳೆಲ್ಲ ಕಾಣಿಸ್ಕೊಂಡಿರುತ್ತೆ. ಅಂತ ಅಂದರೆ ತೂಕ, ನಮ್ಮ ದೇಹದ ತೂಕ ನಮ್ಮ ಕಾಲುಗಳ ಮೇಲೆ ಬಿದ್ದಾಗ ಮಂಡಿಗಳು ಮತ್ತು
ಇಮ್ಮಡಿ ನೋವು ಮತ್ತು ಅದೆಲ್ಲ ಸೌದೋಗೋದು ಈ ಥರ ಎಲ್ಲ ಆಗುತ್ತೆ. ಇನ್ನು ಫುಡ್ಡಲ್ಲಿ ನಾವು ಕಂಟ್ರೋಲ್ ಇಲ್ಲ ಅಂದಾಗ ಬಿ ಪಿ, ಶುಗರು ಮತ್ತು ದಿನನಿತ್ಯದ ಒತ್ತಡಗಳು ಜೀವನದ ಒತ್ತಡಗಳಿಂದ ಅನೇಕ ರೀತಿಯ ಪ್ರಾಬ್ಲಮ್ಸ್ಗಳು, ತಲೆನೋವು, ಈ ಥರ ಏನಾದರೂ ಒಂದೊಂದು ರೀಸನ್ನಿಂದ ನಮಗೆ ಹೆಲ್ತ್ ಇಶ್ಯೂಸ್ ಅನ್ನೋದು ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ವೇಟು ಕೂಡ ಇರುತ್ತೆ ಮತ್ತು ಏಜು ಕೂಡ ಕನ್ಸಿಡರ್ ಆಗುತ್ತೆ. ಅಂತ ಅಂದರೆ ಈಗ ನಾವು ಸ್ವಲ್ಪ ಚಿಕ್ಕ ಏಜ್ ಅವ್ರಿಗೆ ಅಷ್ಟು ಸುಸ್ತು ಅನ್ನೋದು ಆಗಲ್ಲ. ಇದು ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಏಜ್ ಆದಮೇಲೆ ಸ್ವಲ್ಪ ಎನರ್ಜಿ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಅಂತ ಅಂದರೆ ಏಜ್ ಆದ ನಂತರ ಹೇಳ್ತೀವಲ್ಲ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಿರುತ್ತೆ. ಅದ್ರ ಜೊತೆಗೆ ಆರೋಗ್ಯ ಸಮಸ್ಯೆಗಳನ್ನ ಸರಿಪಡಿಸ್ಕೋಬೇಕು ಅಂತೇಳಿ ಟ್ಯಾಬ್ಲೆಟ್ಸ್ ಎಲ್ಲನೂ ತೊಗೊಂಡಿರೋದು ಇರುತ್ತೆ. ಅಂದರೆ ಟ್ಯಾಬ್ಲೆಟ್ಸು ಪ್ರತಿನಿತ್ಯ 1-2 ಟ್ಯಾಬ್ಲೆಟ್ನ ತಗೋತಾ ಇರ್ತೀವಿ. ಹಾಗಾಗಿ ಫುಡ್ಗೆಲ್ಲ ಅಡ್ಜಸ್ಟ್ ಆಗಬೇಕು, ನಮ್ಮ ಒಂದು ವೆಯ್ಟ್ ಲಾಸ್ ರೊಟೀನ್ಗೆಲ್ಲ ಅಡ್ಜಸ್ಟ್ ಆಗಬೇಕು, ಆ ಥರದ್ದೆಲ್ಲ ಹಿಂಸೆಗಳಾಗ್ತಾ ಇರುತ್ತೆ. ಹಾಗಾಗಿ ಏಜು ಮತ್ತು ಹೆಲ್ತ್ ಅನ್ನೋದು ಕನ್ಸಿಡರ್ ಆಗೇ ಆಗುತ್ತೆ. ಇನ್ನು ನಾನು ಹೇಳ್ದಂಗೆ ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ದೇವ್ರ ದಯೆ. ನೆಕ್ಸ್ಟು ಬರೋದು ಬೇಡ ನನಗೆ, ಆ ಥರ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಏನಕ್ಕಂತ ಅಂದರೆ ನಾನು ಚೆನ್ನಾಗಿತ್ತು ಅಂತ ಅಂದರೆ ನನ್ನ ಮನೆಯವರೆಲ್ಲರೂ ಕೂಡ ನಾನು ಚೆನ್ನಾಗಿ ನೋಡ್ಕೋಬೋದು, ಅವ್ರನ್ನೂ ಕೂಡ ಆರೋಗ್ಯವಾಗಿ ಇಟ್ಕೋಬೋದು. ಹಾಗಾಗಿ ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ಅಂತ ಅಂದರೆ ನನಗೆ ಸ್ವಲ್ಪ ಲೈಟಾಗಿ ಲೋ ಬಿ ಪಿ, ಅಂದರೆ ಜಾಸ್ತಿ ನೀರು ಕುಡಿದೇ ಇರೋದ್ರ ಕಾರಣದಿಂದ ನನಗೆ ಸ್ವಲ್ಪ ಲೋ ಬಿ ಪಿ ಅನ್ನೋದು ಕಾಣಿಸ್ಕೊಂಡಿತ್ತು. ಸುಮ್ಮನೆ ಹೋಗಿ ಚೆಕ್ ಮಾಡಿಸಿದಾಗ ಹೇಳಿದ್ರು ಜಾಸ್ತಿ ಏನಿಲ್ಲ, ಈ ಏಜಿಗೆ ಇಷ್ಟು ಬಿ ಪಿ ಇರ್ಬೋದು, ತೊಂದರೆ ಏನಿಲ್ಲ, ಬಟ್ ನೀವು ನೀರನ್ನು ಚೆನ್ನಾಗಿ ಕುಡೀರಿ. ನೀರನ್ನು ಚೆನ್ನಾಗಿ ಕುಡಿತಾ ಆದಾಗ ನಿಮ್ಗೆ ಯಾವುದೇ ರೀತಿಯ ಒಂದು ಲೋ ಬಿ ಪಿ ಅನ್ನೋದು ಕಾಣಿಸಲ್ಲ, ಅಂದರೆ ಆಗಲ್ಲ. ಅಂದರೆ ಸ್ವಲ್ಪ ಲೈಟಾಗಿ ಸುಸ್ತಾಗ್ತಿತ್ತು ಅಷ್ಟೇ. ಈ ಒಂದು ನಡುವೆ ತುಂಬ ದಿನಗಳ ಹಿಂದೆ, ಅಂದರೆ ನಾನು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸುಸ್ತಾಗ್ಬಿಡ್ತಿತ್ತು. ಏನಕ್ಕೆ ಅಂತ ಹೋಗಿ ಚೆಕ್ ಮಾಡಿಸಿದಾಗ ಲೈಟಾಗಿ ಕಮ್ಮಿ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇವಾಗ, ಚೆನ್ನಾಗಿ ನೀರನ್ನ ಕುಡಿತಾ ಇದ್ದೀನಿ. ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಒಂದು 3-4 ಲೀಟ್ರ್ವರೆಗೂ ನೀರು ಕುಡೀರಿ ಒಂದು ದಿನಕ್ಕೆ. ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಒಂದು ಒಂದು ಬಿ ಪಿ, ಲೋ ಬಿ ಪಿ ಇರೋದಕ್ಕೂ ಕೂಡ ಕಂಟ್ರೋಲ್ ಬರುತ್ತೆ. ಮತ್ತು ಲೋ ಬಿ ಪಿ ಇರ್ತಕ್ಕಂಥವ್ರು ಫುಡ್ಡೆಲ್ಲ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೇನಿಲ್ಲ, ನಾನು ಫುಡ್ ಕಂಟ್ರೋಲ್ ಮಾಡೋದ್ರಿಂದ ನಾನು ಆರಾಮಾಗಿ ಆ್ಯಕ್ಟಿವ್ ಆಗಿ ಇದ್ದೀನಿ. ನಾನು ಎಲ್ಲೂ ಕೂಡ ಮೂಡ್ ಅಪ್ಸೆಟ್ ಅನ್ನೋದಿಲ್ಲ ನನಗೆ. ಹಾಗಾಗಿ ಮೇಜರಾಗಿ ಅಂತೇನಿಲ್ಲ, ಲೈಟಾಗಿ ಒಂದು ಲೋ ಬಿ ಪಿ ಅನ್ನೋದು ಜಸ್ಟ್ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಅಷ್ಟು ಬಿಟ್ಟರೆ ನನಗೇನು ಹೆಲ್ತ್ ಇಶ್ಯೂಸ್ ಇಲ್ಲ ಫ್ರೆಂಡ್ಸ್. ಮತ್ತು ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಓಟ್ಸ್ ಗಂಜಿನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ಕೊಂಡೆ ಅಂತ. ಸ್ವಲ್ಪ ನೀರು, ಅದಕ್ಕೆ ಒಂದು 2-3 ಸ್ಪೂನ್ ಓಟ್ಸ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಗಂಜಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅತ್ತೆ, ನಮ್ಮ ಚಿಕ್ಕತ್ತೆ ನಾವು ಕುಡಿತೀವಿ ಮಾಡು ಅಂತ ಅಂದರು. ಅವರಿಗೂ ಸೇರಿಸಿ ಒಂದು ದೊಡ್ಡ ಪಾತ್ರೆಯಲ್ಲೇ ಮಾಡಿಕೊಂಡೆ. ನಾನೊಂದು ಗ್ಲಾಸ್ನಷ್ಟು, ಅಂದರೆ ಒಂದು 200 ml ಅಷ್ಟು ಇತ್ತೇನೋ ಗಂಜಿ, ಅಷ್ಟನ್ನು ಕುಡ್ಕೊಂಡು ಇಲ್ಲಿ ನಾನು ಅಗಸೆ ಬೀಜದ ಮಜ್ಜಿಗೆನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಏಜ್ ಬಂದು ಈ ಒಂದು ಜೂನಿಗೆ 29 ವರ್ಷ ಕಂಪ್ಲೀಟ್ ಆಗಿ 30 ವರ್ಷಕ್ಕೆ ಬೀಳುತ್ತೆ. ಜೂನ್ 30ಕ್ಕೆ ನನ್ನ ಬರ್ಡೇ ಇರೋದು. ನಂದು ಡೇಟ್ ಆಫ್ ಬರ್ತ್ ಬಂದು 95. ನನಗೆ ಈಗ 29 ರನ್ನಿಂಗು. ಜೂನ್ 30ಕ್ಕೆ 29 ಕಂಪ್ಲೀಟ್ ಆಗಿ 30. ನನ್ನ ಏಜು 30. ಜೂನ್ ಬಂದರೆ ನನ್ನ ಏಜು 30 ಫ್ರೆಂಡ್ಸ್. ಹಾಗಾಗಿ ನನಗೆ 9 ತುಂಬಿ 10ನೇ ವರ್ಷದ ಮಗ, ಅಂದರೆ 10 ವರ್ಷದ ಮಗ ಇದ್ದಾನೆ. ನನಗೆ 3 ವರ್ಷ ಬಿಟ್ಟು ಮಗುವಾಗಿದ್ದು, 3 ವರ್ಷದ ನಂತರ ಮದುವೆ ಆದ 3 ವರ್ಷದ ನಂತರ ಮಗುವಾಗಿದ್ದು. ಹಾಗಾಗಿ ನನಗೆ 18 ವರ್ಷಕ್ಕೇ ಮದುವೆ ಆಯಿತು. ನನ್ನ ಒಂದು ಏನು ಏಜ್ ಹೆಣ್ಮಕ್ಳಿಗೆ ಹೇಳ್ತೀವಲ್ಲ, 18 ದಾಟದ ಮೇಲೆ ಮದುವೆ ಆಗಬೇಕು ಅಂತ, ನಂದು 18 ಕಂಪ್ಲೀಟ್ ಆದಮೇಲೆ ಮದುವೆ ಆಯಿತು. ಅದಾದಮೇಲೆ ಒಂದು 2-3 ವರ್ಷ ಬಿಟ್ಟು ನನ್ನ ಮಗ ಹುಟ್ಟಿದ್ದು. ಹಾಗಾಗಿ ನನಗಿವಾಗ 30, ನನ್ನ ಮಗನಿಗೆ 9 ವರ್ಷ ತುಂಬಿ 10 ವರ್ಷ. ಗೊತ್ತಾಯಿತು ಅಂದ್ಕೋತೀನಿ ನನ್ನ ಏಜ್ ಎಷ್ಟಿದೆ ಅಂತ. ಹಾಗಾಗಿ ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲದೆ ಇರೋ ಕಾರಣ ನಾನು ಆರಾಮಾಗಿ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೋತಾ ಇದ್ದೀನಿ. ನಿಮಗೂ ಏನಾದರೂ ಅಕಸ್ಮಾತ್ ಹೆಲ್ತ್ ಇಶ್ಯೂಸ್ ಇತ್ತು, ಬೆಳಗ್ಗೆ ಸಂಜೆ ಟ್ಯಾಬ್ಲೆಟ್ ತೊಗೋತಾ ಇದ್ದೀರಾ, ಇಲ್ಲ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅಂದರೆ ಓಕೆ, ಈ ರೀತಿ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಮತ್ತು ಸ್ವಲ್ಪ ಏಜ್ ಆಗಿತ್ತು, ಇಲ್ಲ ಅಂದರೆ ಒಂದು ಫುಡ್ ರೊಟೀನ್ದು ಏನಿದೆ ಎಲ್ಲ ಫುಲ್ಲು ಕ್ಯಾಲೋರೀಸ್ ಎಲ್ಲ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ದೇಹಕ್ಕೆ. ಅಕಸ್ಮಾತ್ ಏನಾದರೂ ನೀವು ತಗೊಳ್ಳೋ ಫುಡ್ಡು ಕಡಿಮೆ ಆಯಿತು ಅಂದಾಗ ಅದ್ರ ಜೊತೆಗೆ ಸ್ವಲ್ಪ ಹಸಿ ತರಕಾರಿಗಳು, ಹಣ್ಣು, ಈ ಥರದ್ದೆಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಹಸಿದೇ ತಿನ್ನಿ, ತುಂಬಾ ಒಳ್ಳೆಯದು. ಅದಕ್ಕೆ ಬೇಯಿಸಿ ತಿನ್ನೋದಕ್ಕಿಂತ ಹಸಿದನ್ನೇ ತಿಂತಾ ಅಂದರೆ ಕೆಲವೊಂದು ತರಕಾರಿಗಳನ್ನ ಹಸಿದನ್ನೇ ತಿನ್ಬೋದು. ಹಾಗಾಗಿ ತಿಂತು ಅಂತ ಅಂದರೆ ನಿಮಗೆ ತುಂಬಾ
ಹೆಲ್ಪ್ ಆಗುತ್ತೆ, ಸುಸ್ತು ಇದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಒಂದು ಟ್ಯಾಬ್ಲೆಟ್ನ ತೊಗೊಳ್ತಿದ್ದೀರಾ, ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತು ಅಂತ ಅಂದಾಗ ನೀವು ಪ್ಲೀಸ್ ಈ ಥರ ಡಯೆಟ್ನ ಮಾಡೋದ್ರ ಜೊತೆಗೆ ನಿಮ್ಮ ಡಾಕ್ಟರ್ನೂ ಕೂಡ ಕನ್ಸಲ್ಟ್ ಮಾಡಿ ಅವ್ರ ಸಲಹೆ ಮೇರೆಗೆ ನೀವೊಂದು ಡಯಟ್ ಪ್ಲಾನಿಂಗ್ನ ಮಾಡ್ಕೋಬೇಕು. ಅವರೇ ಹೇಳ್ತಾರೆ, ನೀವೇನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ಗೆ ಏನಾದರೂ ಟ್ಯಾಬ್ಲೆಟ್ ತೊಗೋತಿತ್ತು ಅಂತ ಅಂದರೆ ಅವರೇನೇ ಹೇಳ್ತಾರೆ ಈ ಥರ ಡಯಟ್ ಮಾಡಿ ಅಂತ. ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾರೆ, ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ಅದು ಬಿಟ್ಟರೆ ಏನೂ ಹೆಲ್ತ್ ಪ್ರಾಬ್ಲಮ್ ಇಲ್ಲ, 40 ಏಜ್ ಇದೆ, ನನಗೆ 45 ಇದೆ, 50 ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ಒಂದು ಟ್ಯಾಬ್ಲೆಟು ಕೂಡ ನಾನು ತಗೋತಿಲ್ಲ ಅಂತ ಅಂದರೆ ಇನ್ನೂ ಗುಡ್ಡೇನೆ. ನೀವು ಆ ಒಂದು ಏಜಲ್ಲಿ ದಪ್ಪ ಇದ್ದೀರಾ ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಬಟ್ ಸ್ವಲ್ಪ ಏಜ್ ಆಗಿರೋದ್ರಿಂದ ಸುಸ್ತು ಆ ಥರ ಆಗುತ್ತೆ. ಅದು ಬಿಟ್ಟರೆ 40 ಏಜ್ವರೆಗೂ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಈ ಒಂದು ಡಯೆಟ್ನ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು, ಸಾಕಾಗುತ್ತೆ. ಇಷ್ಟು ಫುಡ್ಡು 40 ಏಜ್ 45 ಏಜ್ವರೆಗೂ ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅನ್ನೋರಿಗೆ ಸಾಕಾಗುತ್ತೆ. ಹಾಗಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ತಿಳಿಸಿದ್ದೀನಿ. ಅದು ಬಿಟ್ಟು ನಾನೇನು ಕೋಚ್ ಎಲ್ಲ ಮೊದಲೇ ಹೇಳ್ದಂಗೆ ನಾನೇನು ಒಂದು ಎಲ್ಲೂ ಕೂಡ ಟ್ರೈನಿಂಗ್ ತೊಗೊಂಡಿಲ್ಲ. ನನಗೆ ಯಾವುದು ಹೆಲ್ತ್ ಪ್ರಾಬ್ಲಮ್ ಇಲ್ಲದಿರೋ ಕಾರಣ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಆ ಏಜಿಗೆ ಸ್ವಲ್ಪ ಸುಸ್ತು ಅನ್ನಿಸ್ತು ಅಂದರೆ ಇಲ್ಲ ಇದು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಸ್ವಲ್ಪ ನೋಡಿಕೊಂಡು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಹಾಗಾಗಿ ನಿಮಗೆ ನನ್ನ ಏಜಿನ ಡೌಟ್ ಏನಿತ್ತು ಅದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಮಧ್ಯಾಹ್ನದ ಕೆಲಸ ಊಟ ಎಲ್ಲನೂ ಮುಗಿಸ್ಕೊಂಡು ತರಕಾರಿ ಎಲ್ಲನೂ ಫ್ರಿಜ್ಜಿಗೆ ಎತ್ತಿಟ್ಟು ಹಸಿ ತರಕಾರಿಗಳನ್ನ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ನಾನು ಚಿಂಟು ಇಬ್ಬರೂ ಕೂಡ ತಿಂತಾಯಿದ್ದೀವಿ. ಅದಾದ ನಂತರ ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ದೋಸೆಗೆ ನೆನೆಸಿಟ್ಟಿದೆ, ಅದನ್ನು ಕೂಡ ಹಿಟ್ಟನ್ನ ರುಬ್ಕೋತಾ ಇದ್ದೀನಿ. ಇನ್ನು ಬೆಳಗ್ಗೆಗೆಲ್ಲ ಹುಳಿ ಬರಬೇಕಲ್ಲ, ಹಾಗಾಗಿ ಬೇಗನೆ ರುಬ್ಕೋತಾ ಇದ್ದೀನಿ. ಮತ್ತು ನೈಟು ಸ್ವಲ್ಪ ಚೀಟಿ ಬರೆಯೋದಿತ್ತು, ಅಂದರೆ ಮಹಿಳೆಯರ ಸಂಘದ ಚೀಟಿ ಬರೆಯೋದಿತ್ತು, ಅದ್ರದ್ದು ಸ್ವಲ್ಪ ಕೆಲಸಗಳಿತ್ತು. ಅದನ್ನೆಲ್ಲ ಚೀಟಿ ಬರೆದು 2 ಬುಕ್ಕೆಲ್ಲ ಮೇಂಟೈನ್ ಮಾಡಿ ಅಮೌಂಟ್ ಎಲ್ಲ ಕೌಂಟ್ ಮಾಡಿ ಎಲ್ಲದಕ್ಕೂ ಸರಿ ಹೋಯ್ತಾ, ಟ್ಯಾಲಿ ಆಯಿತಾ ಅಂತೇಳಿ. ಅಂದರೆ ನಮಗೆ ಬ್ಯಾಂಕ್ಗಳಲ್ಲಿ ಮಹಿಳೆಯರಿಗೆ ಸಾಲ ಕೊಡ್ತಾರೆ, ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಒಂದು 10 ಜನ ಸೇರಿಕೊಂಡು. ಅದನ್ನೆಲ್ಲ ಬರೆದು 10 ಜನನು ಬಂದಿದ್ದರು, ಚೀಟಿ ಎಲ್ಲ ಬರೆದು ಅವ್ರ ಕೈಲೂ ಕೂಡ ಸೈನೆಲ್ಲ ಮಾಡಿಸ್ಕೊಂಡು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋಗ್ತಾರೆ. ನಾನಿಲ್ಲಿ ನೀಟಾಗಿ ಎಲ್ಲನೂ ಕೂಡ ಬರೆದು ಇನ್ನು ಚಲನೆಲ್ಲ ಹಾಕಬೇಕಲ್ಲ, ಅದನ್ನೆಲ್ಲ ನೀಟಾಗಿ ಬರ್ಕೊಂಡು ಎಲ್ಲನೂ ಮುಗಿಸ್ಕೊಂಡು ಊಟ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಡ್ತು. ಹಾಗಾಗಿ ನೈಟ್ ಊಟಕ್ಕೆ ಜಾಸ್ತಿ ಏನು ಬೇಡ ಅಂತೇಳಿ ಅದೇ ಕಲ್ಲಂಗಡಿ ಹಣ್ಣು ಮತ್ತು ಸ್ವಲ್ಪ ಚೀಟಿ ಬರೆದಿದ್ನಲ್ಲ, ತಲೆ ನೋವ್ತಿತ್ತು ಸ್ವಲ್ಪ, ಬೆಳಗ್ಗೆಯಿಂದನೂ ಕೆಲಸನೂ ಕೂಡ ಜಾಸ್ತಿ ಆಗಿತ್ತಲ್ಲ. ಹಾಗಾಗಿ ಬೆಳಗ್ಗೆ ಸಂಜೆನೇನೋ ಒಂದು ಟೈಮ್ ಆಗಲೇ ಬ್ಲ್ಯಾಕ್ ಕಾಫಿನ ತೊಗೊಂಡಿದ್ದೆ, ಹಾಗಾದ್ರೂ ತೊಗೋಬೇಕು ಅಂತ ಅನ್ನಿಸ್ತಿತ್ತು. ಮತ್ತು ಬ್ಲ್ಯಾಕ್ ಕಾಫಿನ ಮಾಡಿಕೊಂಡು ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣು ಕೂಡ ತಿಂದ್ಕೊಂಡು ಮನೆಯವ್ರದ್ದೆಲ್ಲರೂ ಊಟನೂ ಕೂಡ ಆಗಿತ್ತು, ಲೈಟು ಕೂಡ ಆಫ್ ಮಾಡಿಬಿಟ್ಟಿದ್ರು. ನಾನು ಒಬ್ಳದೇ ಉಳ್ಕೊಂಡಿದ್ದು. ಹಾಗಾಗಿ ಇವತ್ತು ಸ್ವಲ್ಪ ಲೇಟೇ ಆಯಿತು ನಾನೊಂದು ನೈಟು ಊಟನ ಮುಗಿಸ್ಕೊಳ್ಳೋದು. ಊಟನೂ ಕೂಡ ಮಾಡಿ ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು, ಅಂದರೆ ಒಂದು 10 ನಿಮಿಷ ಫೋನ್ ನೋಡಿಕೊಂಡು ಹೊರಗೂ ಕೂತ್ಕೊಂಡೆ ಬಂದು ಮೈಂಡ್ ಸ್ವಲ್ಪ ರಿಲೀಫ್ ಆಗ್ಬೋದು. ಸ್ವಲ್ಪ ಟೆನ್ಷನ್ ಇತ್ತಲ್ಲ ಇದೆಲ್ಲ ಬರೆಯೋದು, ಹಾಗಾಗಿ ಹೊರಗೆ ಸ್ವಲ್ಪ ಬಂದು ಕೂತಿದ್ದು. ಅದಾದ ನಂತರ ಹೋಗಿ ಮಲಗಿದೆ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಒಂದು ಡೇ 45ನ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು, ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಗುಡ್ ನೈಟ್.